Hi friends, welcome to my YouTube channel. ನೋಡಿ ಫ್ರೆಂಡ್, ಇದು 34 ಸೈಜ್ ಬ್ಲೌಸ್ ಆಗಿರುತ್ತೆ. ಇವಾಗ ಯಾವ ರೀತಿ ನೋಡಿ ಫ್ರೆಂಡ್, ಇವಾಗ ಕಸ್ಟಮರ್ ಬ್ಲೌಸಲ್ಲೇ ನಾನು ಪ್ರತಿಯೊಂದು ಕಟಿಂಗನ್ನು ತೋರಿಸ್ತಾ ಇರೋದು. ಇವಾಗೂ ತೋರಿಸ್ತಾ ಇದ್ದೀನಿ ನೋಡಿ, ಬಟ್ಟೆ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು. ಇವಾಗ 2 ಬ್ಲೌಸ್ ಕಟಿಂಗಿಗೆ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ಕೊಳ್ಳಿ ಯಾವ ರೀತಿ ಇದು ಮಾಡ್ತೀನಿ ಅಂತ. ನೋಡಿ, ಬಟ್ಟೆ ಸ್ಟ್ರೈಟಿಗೆ ಒಂದು ಗೆರೆ ಹಾಕ್ಕೊಂಡು ಫಸ್ಟು ಬಟ್ಟೆನ ಸ್ಟ್ರೈಟಲ್ಲಿ ಇದು ಮಾಡ್ಕೊಳ್ಳಿ. ಆಮೇಲೆ ಅರ್ಧ ಇಂಚಿಗೆ ಒಂದು ಬಟ್ಟೆ ಹಾಕ್ಕೊಳ್ಳಿ. ನೋಡಿರಿ, ಬ್ಲೌಸ್ ಮೆಜರ್ಮೆಂಟ್ ಒಂದು ಬರೀತಾ ನೋಡಿ. ಇವಾಗ 14 ಇಂಚ್ ನಿಂತಿದೆ, ಅದಕ್ಕೂ ಒಂದು ಹಾಕ್ತಾಯಿದ್ದೀನಿ ನೋಡಿರಿ. 14ಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ. ಮತ್ತು ನೋಡಿ ಫ್ರೆಂಡ್, 5 ಇಂಚು ಡೌನು ಬಕಲ್ಲು, ಅದಕ್ಕೂ ಒಂದು ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಫ್ರೆಂಡ್, ಇವಾಗ ಬ್ಲೌಸ್ 5 ಇಂಚು ಡೌನ್ ಬರ್ತಿದ್ದೀನಿ ನೋಡಿ. ನೋಡಿ ಫ್ರೆಂಡ್, ಆದಷ್ಟು ನಾನು ಪ್ರತಿಯೊಂದನ್ನು ಕಸ್ಟಮರ್ ಬ್ಲೌಸಲ್ಲೇ ತೋರಿಸ್ತಾ ಇರೋದು. ಅದರಿಂದ ಕಲಿಯೋರಿಗೆ ತುಂಬ ಈಸಿ ಆಗುತ್ತೆ. ಯಾವುದೇ ರೀತಿಯ ಎಕ್ಸ್ಟ್ರಾ ಬಟ್ಟೆ ತೊಗೊಬಂದು ನಿಮಗೆ ಕಲಿಸಲೇಬೇಕು ಅಂತ ಯಾವುದೇ ಇದನ್ನು ಮಾಡ್ತಾ ಇಲ್ಲ ನೋಡಿ. ಆದಷ್ಟು ವಿಡಿಯೋದಲ್ಲಿ ಕ್ಲೀನಾಗಿ ವಾಚ್ ಮಾಡ್ಕೊಳ್ಳಿ. ಈಗ ನೋಡಿ, 9 ಪ್ಲಸ್ 1 ಇಂಚು ನೋಡಿ ಫ್ರೆಂಡ್, ಈ ರೀತಿ ಬರ್ತಿದ್ದೀನಿ ನೋಡಿ. ಮತ್ತು ನೋಡಿ ಫ್ರೆಂಡ್, ಮತ್ತೆ ಪ್ಲಸ್ 1.5 ಇಂಚು ನೋಡಿ. ಫಸ್ಟ್ ಕ್ಲಿಯರ್ ಕಟ್ಟಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇನ್ನೂ ಕ್ಲಿಯರ್ ಕಟ್ಟಲ್ಲಿ ಹೇಳ್ಕೊಡೋದಕ್ಕಾಗೋದಿಲ್ಲ ಫ್ರೆಂಡ್. ಆದಷ್ಟು ನಿಮಗೆ ಗೊತ್ತಾಗಲಿ ಅಂತ ಪ್ರತಿಯೊಂದು ಇದನ್ನು ಕ್ಲಿಯರಾಗಿ ಹೇಳ್ಕೊಡ್ತಾ ಇದ್ದೀನಿ. ನಾವು ಯಾವ ರೀತಿ ಕಸ್ಟಮರ್ ಬ್ಲೌಸನ್ನು ಕಟ್ ಮಾಡ್ತೀವಿ, ಯಾವ ರೀತಿ ಇದನ್ನು ಫಿಟ್ಟಿಂಗು ಇದನ್ನು ಕೊಡ್ತೀವಿ ಅನ್ನೋದನ್ನು ಕ್ಲಿಯರಾಗಿ ಕಟಿಂಗಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ಕಟಿಂಗ್ ಕ್ಲಿಯರ್ ಆಗಿದ್ದರೆ ನಿಮ್ಮ ಬ್ಲೌಸು ಫಿಟ್ಟಿಂಗು ಕ್ಲಿಯರಾಗಿ ಬರುತ್ತೆ ನೋಡಿ. ಎಲ್ಲರಿಗೂ ಬಕ್ಕಲ್ ಹತ್ರ ರಿಂಕಲ್ಸ್ ಬರುತ್ತೆ ಅಂತಾರೆ. ಈ ಮೆಥಡಲ್ಲಿ ಕಟ್ ಮಾಡೋದ್ರಿಂದ ನಿಮಗೆ ಬಕ್ಕಲಲ್ಲಿ ಯಾವುದೇ ರೀತಿಯ ರಿಂಕಲ್ಸ್ ಬರೋದಿಲ್ಲ ನೋಡಿ. ಫ್ರೆಂಡ್, 10 ಇಂಚು ಬ್ಯಾಕು ಡೀಪ್ ಇದೆ ನೋಡಿ. ಇಲ್ಲಿ ಕೆಳಗಡೆ ಇರುವಂಥ ಇದು ಡೀಪಿಂದ ಕೆಳಭಾಗದಲ್ಲಿ ಇರುವಂಥದ್ದು 4 ಇಂಚಿದೆ ಬಟ್ಟೆ ನೋಡಿ. ಫ್ರೆಂಡ್, 2.25 3 ಇಂಚು ಮಾರ್ಕ್ ಮಾಡಿದ್ದೀನಿ ನೋಡಿ. ಫ್ರೆಂಡ್, ಇವಾಗ ಗೆರೆ ಹಾಕ್ಕೊತಿದ್ದೀನಿ ನೋಡಿ. ನೆಕ್ಕು ರೌಂಡ್ ನೆಕ್ಕು, ನಾರ್ಮಲ್ ಬ್ಲೌಸು, ಲೈನಿಂಗು ಡಬಲ್ ಒಂದೇ ಗೆರೆ ಹಾಕಿದ್ದು 2 ಬ್ಲೌಸ್ ಇದೆ. 2 ಒಟ್ಟಲ್ಲೇ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ ಕ್ಲೀನಾಗಿ ಯಾವ ರೀತಿ ಶೇಪ್ ತೆಗಿಬೇಕು ಅಂತ ನೋಡಿ. ಫ್ರೆಂಡ್, ಇದೇ ರೀತಿ ಶೇಪ್ ಬರಬೇಕು ನೋಡಿ. ಫ್ರೆಂಡ್, ಇವಾಗ ನೋಡಿ ಫ್ರೆಂಡ್, ಏನಿದೆಯೋ ಅಳತೆ ಬ್ಲೌಸಲ್ಲಿ ಅದೇ ರೀತಿಯೇ 8 ಇಂಚ್ ಬಂದಿದೆ. ಸ್ವಲ್ಪ ಕಮ್ಮಿ ಮಾಡಬೇಕು, ಅದರಿಂದ ಮತ್ತೆ ಮೇಲ್ಗಡೆ ಹೊಲಿಗೆ ಹಾಕ್ಕೊತಾ ಇದ್ದೀನಿ. 7.25 ಆದರೆ ಸಾಕು. ಬಕಲ್ಲು ರೌಂಡು ನೋಡಿ ಫ್ರೆಂಡ್, ಅದಕ್ಕೆ ಸ್ವಲ್ಪ ಮೇಲ್ ಮಾಡ್ಕೊತಾ ಇದ್ದೀನಿ 1/4 ಇಂಚು. ಇವಾಗ ನೋಡಿ ಫ್ರೆಂಡ್, ಇದು ಗೆರೆ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಫ್ರೆಂಡ್, ಫುಲ್ ಮಾರ್ಕಿಂಗ್ ಆಗಿದೆ ಬ್ಯಾಕು. ಇವಾಗ ನೋಡಿ ಫ್ರೆಂಡ್, ಕ್ಲೀನಾಗಿ ಕಟಿಂಗ್ ಮಾಡೋದನ್ನು ತೋರಿಸ್ತಿದ್ದೀನಿ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡಿ. ಫ್ರೆಂಡ್, ಈ ರೀತಿ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೋಡಿ, ಕ್ಲೀನಾಗಿ ನೀವು ಬಕ್ಕಲ್ಲು ಶೇಪ್ ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ರಿಂಕಲ್ಸ್ ಯಾವುದೇ ರೀತಿ ಬರೋದಿಲ್ಲ. ಆದಷ್ಟು ಕ್ಲಿಯರಲ್ಲಿ ಕಟ್ ಮಾಡ್ಕೊಳೋದು ಕಲೀರಿ ನೋಡಿ. ಫ್ರೆಂಡ್, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇವಾಗ ನೋಡಿ ಫ್ರೆಂಡ್, ಬ್ಯಾಕ್ ಬಟ್ಟೆನ ಅಂಚು ಬಟ್ಟೆನ ನಮ್ಮ ಕಡೆ ಬರಂಗೆ ಮಾಡಾಕೋಬೇಕು. ಈ ರೀತಿ ನೋಡಿ, ಇವಾಗ ಬಟ್ಟೆ ಜೋಡಿಸ್ಕೊತಾ ಇದ್ದೀನಿ ಕ್ಲೀನಾಗಿ. ಅರ್ಧ ಇಂಚು ಬಟ್ಟೆ ಎಕ್ಸ್ಟ್ರಾ ಬಿಟ್ಕೋಬೇಕು ನೋಡಿ. ಈಗ ಇಟ್ಟಿದ್ದೀನಲ್ವಾ, ಕ್ಲಿಯರಾಗಿ ನೋಡ್ಕೊಳ್ಳಿ. ಇಲ್ಲಿ 1 ಇಂಚ್ ಮೇಲ್ಗಡೆ ಗೆರೆ ಹಾಕ್ತಾಯಿದ್ದೀನಿ, ಅರ್ಧ ಇಂಚು ಒಳಗಡೆ ಗೆರೆ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಈ ರೀತಿ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಇದರ ಭಾಗ ಬುಕ್ಸ್ ಬರೋ ಭಾಗದಲ್ಲಿ ಅರ್ಧ ಇಂಚ್ ಬಟ್ಟೆ ಜಾಸ್ತಿ ಇಡ್ತಾಯಿದ್ದೀನಿ ನೋಡಿ. ಇವಾಗ ಇದನ್ನೆಲ್ಲ ಮಾರ್ಕ್ ಮಾಡ್ಕೊತೀನಿ ಯಾವ ರೀತಿ ಇದಿದೆ ಅಂತ ನೋಡಿ. ಇಲ್ಲ, ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಫ್ರೆಂಡ್, ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಕ್ಲಿಯರಾಗಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್. ಆದಷ್ಟು ಈಸಿ ಮೆಥಡಲ್ಲಿ 34 ಸೈಜು ನೋಡಿ ಫ್ರೆಂಡ್. ಪ್ರತಿಯೊಂದು ಸೈಜ್ ಬ್ಲೌಸನ್ನು ನಾನು ಕಟಿಂಗಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದೊಂದು ವಿಡಿಯೋದಲ್ಲೂ ಒಂದೊಂದು ಸೈಜಿನ ಬ್ಲೌಸನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕಲಿಯೋಂಥವ್ರಿಗೆ ತುಂಬ ಈಸಿ ಆಗಲಿ ಅಂತೇಳಿ ನೋಡಿ ಫ್ರೆಂಡ್. 9 ಇಂಚು ತಗೊಂಡಿದ್ದೀನಿ. ಈಗ ನೋಡಿ, ಈಗ ಗೆರೆ ಸ್ಟ್ರೈಟ್ ಗೆರೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್. ನಮ್ಮ ಪ್ರತಿಯೊಂದು ಬ್ಲೌಸಲ್ಲೂ 2 ಡಾಟ್ಸ್ ಅಷ್ಟೇ ಬರೋದು.
ನೀವೇನಪ್ಪ ಇದು 2 ಡಾಟ್ಸಲ್ಲೇ ಹೊಲಿತಾರೆ ಇವರು ಅಂದ್ಕೋಬೇಡಿ, ಹೇಗೆ ಕೂರುತ್ತೋ ಅಂತೇಳಿ ಒಂದು ಸತಿ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ ಬ್ಲೌಸು. ಇದು ಬಾಂಬೆ ಕಟಿಂಗ್ ಅಂತಾರೆ ಫ್ರೆಂಡ್. ನಮ್ಮಲ್ಲೆಲ್ಲ 4 ಪೀಸ್ ಕಟಿಂಗ್ ಅಂತ ಮಾಡ್ತೀವಿ, ಅದನ್ನು ನಾವು ಕರ್ಚಿಪ್ ಕಟಿಂಗ್ ಅಂತ ಕರಿತೀವಿ. ಇದು 4 ಪೀಸ್ ಕಟಿಂಗ್ ಅಲ್ಲ ಫ್ರೆಂಡ್, ಇದು 2 ಪೀಸಲ್ಲಿ ಫ್ರಂಟು ಬ್ಯಾಕು ಎಲ್ಲ ಬೇರೆ ಬೇರೆನೇ ಕಟಿಂಗ್ ಮಾಡೋದು, ಆದ್ದರಿಂದ ಇದು ಬಾಂಬೆ ಕಟಿಂಗು ಅಂತಾರೆ. ಇದು ನಮ್ಮಲ್ಲಿ ಹೆಸರುವಾಸಿ ಟೈಲರ್ಗಳಿರುವಂಥವರೆಲ್ಲ ಇದೇ ಕಟಿಂಗನ್ನೇ ಮಾಡೋದು, ಅದರಿಂದ ಇದೇ ಕಟಿಂಗನ್ನು ನಾವು ಕಲ್ತಿರೋದ್ರಿಂದ ಇದೇ ಕಟಿಂಗಲ್ಲೇ ತೋರಿಸ್ತಾ ಇದ್ದೀವಿ. ನಾವು 4 ಫೋಲ್ಡಿಂಗ್ ಕಟಿಂಗ್ ಮಾಡೋದಿಲ್ಲ. ನೋಡಿ ಫ್ರೆಂಡ್, ಈಸಿಯಾಗಿ ನಿಮಗೆ ಕಲಿಯೋರಿಗೆ ಭಾರಿ ಈಸಿ ಆಗುತ್ತೆ ಫ್ರೆಂಡ್ ಇದು ಕಟಿಂಗು. ಇವಾಗ ಫ್ರಂಟ್ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ಮಾರ್ಕಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್. ಈ ರೀತಿ ಕ್ಲೀನಾಗಿ ರೌಂಡಾಗಿ ತಗೋಬೇಕು ಫ್ರೆಂಡ್. ಮತ್ತೇನಪ್ಪ ಅಂದರೆ ಈ ನಮ್ಮ ಕಟಿಂಗಲ್ಲಿ ನೆಕ್ಕುಗಳು ತುಂಬ ಅಗಲ ಅಂತ ಕಾಣುತ್ತೆ, ಆದರೆ ಕ್ಲಿಯರ್ ಕೂರುತ್ತೆ ಫ್ರೆಂಡ್. ಯಾವುದೇ ರೀತಿಯ ಎಕ್ಸ್ಪೆಂಡು ಮತ್ತು ರಿಂಕಲ್ಸು ಬರೋದಿಲ್ಲ. ನೋಡಿ ಫ್ರೆಂಡ್, ಇವಾಗ ಕ್ಲಿಯರಾಗಿ ನೆಕ್ಕು ಶೇಪ್ ತೆಗೆದಾಯಿತು. ನೋಡಿ ಇವಾಗ ಇಲ್ಲಿಂದ 4 ಇಂಚ್ ಇಟ್ಕೊಳ್ಳಿ. ನೋಡಿ ಫ್ರೆಂಡ್, ಪ್ರತಿಯೊಂದು ಬ್ಲೌಸಿಗೂ 4 ಇಂಚ್ ತೊಗೊಳ್ಳೇಬೇಕು. ಹೀಗೆ ನೋಡಿ ಸ್ಟ್ರೈಟಾಗಿ ಗೆರೆ ಹಾಕ್ಕೊಳ್ಳಿ. ಯಾಕೆ ಅಂದರೆ ಈ ಸ್ಕೇಲ್ ಇಲ್ಲದೆ ನೀವು ಯಾವುದೇ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಸ್ಕೇಲೇ ಮೀನು ಕಟಿಂಗಿಗೆ. ಸ್ಕೇಲು ಮಾರ್ಕಿಂಗ್ ಚಾಕ್ ಇಲ್ಲದೆ ಯಾವುದೇ ಕಟಿಂಗ್ ಆಗೋದಿಲ್ಲ ಫ್ರೆಂಡ್. ಮತ್ತೇನಪ್ಪ ಅಂದರೆ ಪ್ರತಿಯೊಂದು ಕಟಿಂಗಲ್ಲೂ ನಾವು ಎಕ್ಸ್ಟ್ರಾ ಯಾವುದೇ ಬಟ್ಟೆ ಇರೋದಿಲ್ಲ, ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಂಡಿರ್ತೀವಿ. ಹೊಲಿದ ಮೇಲೂ ಕೂಡ ನೀವು ಕರೆಕ್ಟಾಗಿ ಅಷ್ಟೇ ಬಟ್ಟೆ ಬೇಕು. ನಾವೇನು ಬಿಟ್ಟಿರ್ತೀವೋ 1.5 ಇಂಚ್ ಅಷ್ಟೇ ಬಟ್ಟೆ ಉಳಿಯೋದು. ಆದ್ದರಿಂದ ಕಟಿಂಗ್ ಮಾಡುವಾಗ ಎಚ್ಚರಿಕೆಯಿಂದ ಕಟಿಂಗ್ ಮಾಡಿ. ಯಾವುದೇ ರೀತಿ ಅಡ್ಜಸ್ಟ್ಮೆಂಟಿಗೆ ಮತ್ತೆ ಬಟ್ಟೆ ಆಗೋದಿಲ್ಲ. ನೋಡಿ ಫ್ರೆಂಡ್, ಇವಾಗ ಕಟಿಂಗ್ ಮಾಡ್ತಾ ಇದ್ದೀನಿ ಫ್ರಂಟನ್ನು. ನೋಡಿ ಫ್ರಂಟ್ ಕಟಿಂಗ್ ಆದರೆ ನಮ್ಮ ಬ್ಲೌಸ್ ಕಟಿಂಗ್ ಆದಂಗೆ ನಾವು ಪ್ರತಿಯೊಂದು ಭಾಗನೂ ಬೇರೆ ಬೇರೆಯಾಗಿ ಕಟಿಂಗ್ ಮಾಡೋದು. ಹೊಸದಾಗಿ ಕಲಿಯೋಂಥವ್ರಿಗಂತೂ ತುಂಬ ಉಪಯುಕ್ತ ಮಾಹಿತಿ. ನೋಡಿ ಫ್ರೆಂಡ್, ಪೂರ್ತಿ ಟಕ್ ಕೊಡ್ಕೊತಾ ಇದ್ದೀವಿ. ಟಕ್ ಮಾಡಿಕೊಂಡ್ರೆ ಅದೆಲ್ಲಿ ಹೊಲಿಗೆ ಬರುತ್ತೆ ಅನ್ನೋದನ್ನು ಗೊತ್ತಾಗಲಿ ಅಂತೇಳಿ ಟಕ್ ಮಾಡ್ಕೊತೀವಿ. ನೋಡಿ ಫ್ರೆಂಡ್, ಇದು ರೆಡಿಯಾಗಿದೆ. ಈಗ ನೋಡಿ ಫ್ರಂಟ್ ಕ್ರಾಸ್ ಪಟ್ಟಿ ಬೆಲ್ಟ್ ಅಂತೀವಿ, ಅದನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಮಡಚಿಟ್ಕೊಳ್ಳಿ. ನೋಡಿ ಹಿಂಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಅದನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ನೋಡಿ ಫ್ರೆಂಡ್, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಕ್ಲೀನಾಗಿ ಇಟ್ಕೊಂಡು. ಅದು ಎಂಟಕ್ಕೆ ಹಿಡಿತಿರಲ್ವ ಅಷ್ಟೊಂದು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಇದು ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್, ಇವಾಗ ಸೈಡ್ ಭಾಗದಲ್ಲಿ ಫ್ರಂಟು ಬ್ಯಾಕನ್ನು ಅಳತೆ ಮಾಡಿದ್ರೆ ಫ್ರಂಟ್ ಭಾಗವು 1 ಇಂಚು ಎಕ್ಸ್ಟ್ರಾ ಬರಬೇಕು. ಆವಾಗ ನಿಮ್ಮ ಬ್ಲೌಸು ಕರೆಕ್ಟಾಗಿ ಫಿಟ್ಟಿಂಗಾಗಿ ಕೂರುತ್ತೆ ಫ್ರೆಂಡ್. ಅದು ಯಾಕೆ ಅಂದರೆ 1 ಇಂಚು ಸ್ಟಿಚಿಂಗಿಗೋಸ್ಕರ 1 ಇಂಚ್ ಬರಬೇಕಾಗತ್ತೆ. ನೋಡಿ ಫ್ರೆಂಡ್, ಈಗ ನಾನು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂದರೆ ಬೆಲ್ಟು ಫ್ರಂಟು ಒಟ್ಟು ಸಮ ಮಾಡಿಟ್ಟಾಗ ಬ್ಯಾಕು ಮತ್ತು ಫ್ರಂಟಿಂದ ಫ್ರಂಟು 1 ಇಂಚು ಉದ್ದ ಸಿಗಬೇಕು ಫ್ರೆಂಡ್. ಆವಾಗ ಕರೆಕ್ಟಾಗಿ ಸ್ಟಿಚಿಂಗಲ್ಲಿ ನಿಮಗೆ ಕರೆಕ್ಟ್ ಆಗುತ್ತೆ. ಯಾಕೆ ಅಂದರೆ ಇದರಲ್ಲಿ ಮಧ್ಯದಲ್ಲಿ ಮತ್ತೊಂದು 1 ಇಂಚ್ ಬಟ್ಟೆ ಫೋಲ್ಡಿಂಗ್ ಸ್ಟಿಚಿಂಗ್ ಬರೋದ್ರಿಂದ ಎಕ್ಸ್ಟ್ರಾ ಇಟ್ಕೊಂಡಿರಬೇಕು. ಈಗ ನೋಡಿ ಫ್ರೆಂಡ್, ಈಗ ಸ್ಲೀವ್ಸ್ ಕಟಿಂಗ್ ಮಾಡೋದು ಹೇಗೆ ಅಂತ ಬಟ್ಟೆ ಹಾಕ್ಕೊತಾ ಇದ್ದೀನಿ. ನೋಡಿ ಈಗ ನೋಡಿ 2 ಬ್ಲೌಸ್ ಒಟ್ಟಿಗೆ ಕಟ್ ಮಾಡ್ತಾ ಇರೋದ್ರಿಂದ ಕಲರ್ ಚೇಂಜ್ ಆಗ್ತಾ ಇದೆ. ಏನಪ್ಪ ಕಲರ್ ಚೇಂಜ್, ಇದು ಯಾವುದ್ಯಾವುದೋ ಪೀಸ್ ಎಲ್ಲ ತೋರಿಸ್ತಿದ್ದಾರೆ ಅಂದ್ಕೋಬೇಡಿ. ಇದು 2 ಬ್ಲೌಸು ಒಟ್ಟಿಗೆ ಕಟ್ ಮಾಡ್ತಾ ಇದ್ದೀನಿ. ನಾವು ಒಂದೊಂದೇ ಸತಿಗೆ 5 ಬ್ಲೌಸನ್ನು ಕಟ್ ಮಾಡ್ತೀವಿ ಫ್ರೆಂಡ್. ಒಂದೇ ಗಿರಾಕಿದ್ದಾಗ 5 ಒಂದೇ ಸತಿ ಕಟ್ಟಿಂಗ್ ಆಗುತ್ತೆ, ಒಂದೊಂದೇ ಕಟ್ ಮಾಡೋದಿಲ್ಲ. ನೋಡಿ ಫ್ರೆಂಡ್, ಈ ರೀತಿ ಇವಾಗ ಸ್ಲೀವ್ಸು 8 ಇಂಚ್ ಇದೆ ಫ್ರೆಂಡ್. 8ವರೆಗೆ ಇಡ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಪ್ರತಿಯೊಂದು ಅಳತೆ ಬ್ಲೌಸಿಂದನೇ ಅಳತೆ ತೊಗೊಂಡೆ ನಾವು ಕಟಿಂಗ್ ಮಾಡೋದು. ಯಾವುದೂ ಇದ್ರ ಕಟಿಂಗಲ್ಲಿ ಮಾಡೋದಿಲ್ಲ, ಅಂದಾಜು ಲೆಕ್ಕ ಕಟಿಂಗ್ ಮಾಡೋದಿಲ್ಲ. ನೋಡಿ ಫ್ರೆಂಡ್, ಇವಾಗ ಕಟಿಂಗು ಸ್ಲೀವ್ಸ್ ಕಟಿಂಗ್ ಆಗ್ತಾ ಬಂತು. ನೋಡಿ ಫ್ರೆಂಡ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್. ನೋಡಿ ಫ್ರೆಂಡ್, ಇದು ಸ್ಲೀವ್ಸ್ ಕಟಿಂಗು. ನೋಡಿ ಕ್ಲೀನಾಗಿ ಸ್ಲೀವ್ಸ್ ಕೆಳಗಡೆ ಭಾಗವನ್ನು ಕ್ಲೀನ್ ಮಾಡ್ಕೊಳ್ಳಿ, ಲೆವೆಲ್ ಮಾಡಿಕೊಂಡು. ಈಗ ನೋಡಿ ಇಲ್ಲಿ ಶೇಪ್ ಮಾಡ್ಕೋಬೇಕು. ಈ ರೀತಿ ಕ್ಲೀನಾಗಿ ಶೇಪ್ ಮಾಡಿಕೊಂಡು ನೋಡಿ ಫ್ರೆಂಡ್, ಇದು 8 ಇಂಚು ಉದ್ದ ಸ್ಲೀವ್ಸು, 11 ಇಂಚು ರೌಂಡು. ಪ್ರತಿಯೊಂದೂ ನಾನು ಅಳತೆನ ಹೇಳ್ತಾನೆ ಬರ್ತಾ ಇದ್ದೀನಿ. ನೋಡಿಕೊಂಡು ಕ್ಲಿಯರಾಗಿ ಕಟಿಂಗ್ ಮಾಡೋದು ಕಲೀರಿ ಫ್ರೆಂಡ್.
ನೀವು ಹಳೆ ಕಟಿಂಗ್ ಯಾವುದೇ ಕಲ್ತಿದ್ರು ಅದು ಆ ಕಟಿಂಗನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಹೋದರೆ ಬ್ಲೌಸು ಕಟಿಂಗ್ ಸರಿ ಆಗೋದಿಲ್ಲ. ನೀವು ಮಾಡೋದಿದ್ರೆ ಇದೇ ಕಟ್ಟಿಂಗನ್ನು ಎಕ್ಸ್ಟ್ರಾ ಮಾಡಿ, ಆವಾಗ ನಿಮ್ಮ ಬ್ಲೌಸು ಕಟಿಂಗ್ ಚೆನ್ನಾಗಿ ಬರುತ್ತೆ. ಪದೇ ಪದೇ ಹೇಳ್ತಾನೆ ಇದ್ದೀನಿ. ಮತ್ತು ಅದು ಮಾಡಿಕೊಂಡು ಇದು ಮಾಡಿಕೊಂಡು ಎಡವಟ್ಟು ಮಾಡಿಕೊಂಡ್ರೆ ಬ್ಲೌಸ್ ಹಾಳಾಗತ್ತೆ. ಅದರಿಂದ ನಮ್ಮ ಕಟಿಂಗ್ ಇದೇ ಕಟಿಂಗ್ ಮಾಡ್ಕೊಂಡು ಹೋದರೆ ಮಾತ್ರ ನಿಮಗೆ ಕಟಿಂಗ್ ಕ್ಲಿಯರಾಗಿ ಕಟಿಂಗ್ ಆಗುತ್ತೆ ಮತ್ತು ಫಿಟ್ಟಿಂಗು ಕ್ಲೀನಾಗಿ ಬರುತ್ತೆ. ನೋಡಿ ಫ್ರೆಂಡ್, ನೆಕ್ಸ್ಟ್ ವಿಡಿಯೋದಲ್ಲಿ 32 ಸೈಜು ಕಟಿಂಗನ್ನು ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ 34 ತೋರಿಸ್ಕೊಟ್ಟಿದ್ದೀನಿ. 33 ವಿಡಿಯೋದಲ್ಲಿ ಇವಾಗಲೇ ಹಾಕಿದ್ದೀನಿ.